ಭೀಕರ ರಣ ಬಿಸಿಲಿಗೆ ತತ್ತರಿಸಿದ್ದಾರೆ ಹೂ ಬೆಳೆಗಾರರು. ತುಮಕೂರು ಮಾರುಕಟ್ಟೆಯಲ್ಲಿ ಕಡಿಮೆ ಆಗ್ತಾ ಇದೆ ಹೂವಿನ ಆಮದು. ಕೈ ಕೊಟ್ಬಿಟ್ಟಿದೆ ಮಳೆ. ರಣ ಬಿಸಿಲಿಗೆ ಒಣಗಿ ಹೋಗ್ತಾ ಇದೆ ಹೂವಿನ ಬೆಳೆ. ಹೂವಿನ ಪೂರೈಕೆ ಕಡಿಮೆಯಾಗಿ ಗಗನಕ್ಕೇರ್ತಾ ಇದೆ ಹೂಗಳ ಬೆಲೆ ಕೂಡ. ಕ್ವಿಂಟಾಲ್ ಗಟ್ಟಲೆ ಹೂ ನಿರೀಕ್ಷಿಸಿದಂತ ರೈತರಿಗೆ ಸಿಕ್ಕಿದ್ದು ಕೆಜಿ ಗಟ್ಟಲೆ ಮಾತ್ರ. ಸದಾ ಜನರಿಂದ ಗಿಜುಗುಡ್ತಿದ್ದಂಥ ಹೂವಿನ ಮಾರುಕಟ್ಟೆ ಖಾಲಿ ಹೊಡಿತಾ ಇದೆ. ಅಳಿದುಳಿದ ಹೂಗಳನ್ನೇ ತಂದು ಮಾರುಕಟ್ಟೆಗೆ ಮಾರ್ತಾ ಇದ್ದಾರೆ ರೈತರು. ಮಳೆ ಇಲ್ಲದಂತ ಕಾರಣಕ್ಕೆ ಬೆಳೆನೇ ಕೈಗೆ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗಿರೋದು. ನೀವು ಒಂದು 1/4 ಕೆಜಿ ಸೇವಂತಿಗೆ ಅಂತಂದ್ರೂ 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಕಾರಣಕ್ಕೇನು ಅಂತಂದರೆ ಬೆಳೆನೇ ಕೈಗೆ ಸಿಗ್ತಾ ಇಲ್ಲ. ಕ್ವಿಂಟಲ್ ಗಟ್ಟಲೆ ಬೆಳೀತಿದ್ದಂಥ ರೈತರು ಇವತ್ತು ಕೇವಲ ಕೆಜಿ ಅಂತ ನೋಡ್ತಾ ಇದ್ದಾರೆ. ಜಾಸ್ತಿ ಬಂತ ಹೂವು ಅಷ್ಟೊಂದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಕುಮಾರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಒಂದು ಕಡೆ ರಂಗೇರಿದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯಾದ್ಯಂತ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇದರ ಒಂದು ಎಫೆಕ್ಟ್ ಕೂಡ ಏನು ಹೂ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾಗಿ ಒಂದು ರೀತಿಯಾಗಿ ರೈತರಿಗೆ ಒಂದು ರೀತಿಯಾಗಿ ಸಂಕಷ್ಟ ಇದೆ. ಅಂದರೆ ಒಂದು ಕಡೆ ಗ್ರಾಹಕರಿಗೂ ಕೂಡ ಅಂದರೆ ಸಮರ್ಪಕವಾಗಿ ಪೂರೈಕೆ ಹೂಗಳು ಆಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಡಿಮ್ಯಾಂಡ್ ಸೃಷ್ಟಿ ಆಗ್ತಿದೆ, ಆದರೆ ನಿಗದಿತ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ನಾನು ತುಮಕೂರಿನ ಅಂತರಸ್ನಹಳ್ಳಿ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಹೂವಿನ ಒಂದು ಮಾರ್ಕೆಟ್ನಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ಈಗಾಗಲೇ ನೋಡ್ತಾ ಇರ್ಬೋದು ನೀವು. ಏನು ಈಗ ಗಮನಿಸ್ತಾ ಇರ್ತಕ್ಕಂಥ ಹೂವು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ಕೂಡ ಬೆಳೆಯುವಂಥ ಹೂವು. ಯಾಕೆ ಪ್ರಮುಖವಾಗಿ ಈ ಒಂದು ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಅತಿ ಹೆಚ್ಚಿನದಾಗಿ ಶಾಮಂತಿಗೆ, ಮಲ್ಲಿಗೆ ಹೂವು ಮತ್ತು ಜೊತೆಗೆ ಕನಕಾಂಬರ ಹೂಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ. ಅತಿ ಹೆಚ್ಚಿನದಾಗಿ ಪಕ್ಕದ ಜಿಲ್ಲೆಯಾದಂಥ ಚಿಕ್ಕಬಳ್ಳಾಪುರದಿಂದನೇ ಕೂಡ ಹೂವನ್ನು ರಫ್ತು ಮಾಡಿಕೊಳ್ಳುವ ಒಂದು ಕೆಲಸವನ್ನು ಕೂಡ ಇಲ್ಲಿರ್ತಕ್ಕಂಥ ಏನು ವರ್ತಕರು ಮಾಡ್ತಾಯಿದ್ರು. ಆದರೆ ಕಳೆದ ವರ್ಷ ಬೇಸಿಗೆಗೂ ಈ ವರ್ಷಕ್ಕೂ ಬೇಸಿಗೆಗೂ ಕಂಪೇರನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷ ತಾಪಮಾನ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಕೂಡ ಶುಭ ಸಮಾರಂಭಗಳು ಕೂಡ ಕಾರ್ಯಕ್ರಮಗಳು ನಡೀತಾ ಇರೋದ್ರಿಂದ ಅತಿ ಹೆಚ್ಚಿನದಾಗಿ ಹೂವಿನ ದರ ಏರಿಕೆ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ಬಿಸಿಲಿನ ಧಗೆಗೆ ರೈತರು ಬೆಳೆದಂಥ ಬೆಳೆಗೆ ಸಮರ್ಪಕವಾದಂಥ ಬೆಲೆ ಕೂಡ ಸಿಗ್ತಾ ಇಲ್ಲ. ಇದ್ ಕಡೆಗೆ ವರ್ತಕರಿಗೆ ಅಂದರೆ ಕಮಿಷನ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಅಂದರೆ 10 ರಿಂದ 15 ಕ್ವಿಂಟಲ್ ಹೂವು ಬೆಳೀತಾ ಇದ್ದಂಥ ರೈತರು ಕೇವಲ 2 ರಿಂದ 3 ಕ್ವಿಂಟಲ್ ಮಾರುಕಟ್ಟೆಗೆ ತರುವಂಥ ಒಂದು ಸನ್ನಿವೇಶ ಕೂಡ ರೈತರಿಗೆ ಎದುರಾಗಿರ್ತಕ್ಕಂಥದ್ದು. ಒಂದು ಕಡೆ, ಮತ್ತೊಂದು ಕಡೆಯಾಗಿ ಏನು 2 ರಿಂದ 3 ಕೆಜಿ ಹೂವನ್ನು ಕೊಂಡ್ತಾ ಇರ್ತಕ್ಕಂಥ ಗ್ರಾಹಕರು ಈಗಾಗಲೇ ಕೂಡ ಅರ್ಧ ಕೆಜಿ ಮತ್ತೆ ಏನು 1 ಕೆಜಿಗೆ ಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ. ಯಾಕೆ ಅಂತಂದರೆ 1000 ರಿಂದ 1,500 ರೂಪಾಯಿ ಈಗಾಗಲೇ ಕೂಡ ಏನು ಕನಕಾಂಬರ ಹೂವು ಆಗಿರ್ತಕ್ಕಂಥದ್ದು. ನಾರ್ಮಲ್ ಡೇಸ್ಗಳಲ್ಲಿ ಅಂದರೆ ಮಳೆಗಾಲದಲ್ಲಿ 200 ರಿಂದ 300 ರೂಪಾಯಿ ಇರ್ತಾ ಇತ್ತು. ಒಂದು ರೀತಿಯಾಗಿ ಜಾಸ್ತಿ ಹೂಗಳನ್ನು ಕೂಡ ರೈತರು ಬೆಳೀತಾ ಇದ್ರು. ವರ್ತಕರಿಗೂ ಕೂಡ ಕಮಿಷನ್ ಸಿಗ್ತಾ ಇತ್ತು, ಗ್ರಾಹಕರಿಗೂ ಕೂಡ ಅಂದರೆ ಕೊಳ್ಳುವಂಥ ಒಂದು ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ಒಂದು ವೇರಿಯೇಷನ್ ಅಮೌಂಟ್ ಎಲ್ಲ ಆಗ್ತಾ ಇರಲಿಲ್ಲ. ಆದರೆ ಈಗಾಗಲೇ ಕೂಡ ಬಿಸಿಲಿನ ತಾಪ ಹೆಚ್ಚಾಗಿರ್ತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು, ಅಂತರ್ಜಲ ಮಟ್ಟ ಕೂಡ ಕಮ್ಮಿ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಏನು ಹೂ ಬೆಳೆಯುವಂಥ ಒಂದು ರೈತರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಬೆಳೆದಂಥ ಬೆಳೆಗೆ ಅಂದರೆ ಸಮರ್ಪಕವಾಗಿ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಮಾರುಕಟ್ಟೆಗೆ ಬಂದು ಏನು ಕೂಲಿ ನಾಲಿ ಅಂದರೆ ಬೆಳೆದಿರ್ತಕ್ಕಂಥ ಬೆಳೆದು ಖರ್ಚು ಮಾಡಿರ್ತಕ್ಕಂಥ ಹಣಷ್ಟು ಕೂಡ ಅವ್ರಿಗೆ ಗ್ರಹಿಸಲು ಕೂಡ ಆಗ್ತಾ ಇಲ್ಲ ಅಂತೇಳಿ ರೈತರು ಕೂಡ ಹೇಳಿರ್ತಕ್ಕಂಥದ್ದು. ಈಗ ದೃಶ್ಯಗಳಲ್ಲಿ ನೀವು ನೋಡ್ಬೋದು. ಈಗೇನು ಈ ಅಂತರಸ್ಥಳೀಯ ಮಾರ್ಕೆಟ್ನಲ್ಲಿ ಕೊಳ್ಳುವರುವಂಥ ಗ್ರಾಹಕರ ಪ್ರಮಾಣ ಕೂಡ ಕಮ್ಮಿ ಇರ್ತಕ್ಕಂಥದ್ದು. ಸುಮಾರು ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಏನು ಬೆಳೆದಿರ್ತಕ್ಕಂಥ ರೈತರು ಹೂಗಳನ್ನು ಹಾಕಿರ್ತಕ್ಕಂಥದ್ದು. ಇಷ್ಟೊತ್ತಾದರೂ ಕೂಡ ಆಲ್ರೆಡಿ ಪ್ರತಿ ದಿನವೂ ಕೂಡ ಅಂದರೆ ಕಳೆದ ಬೇಸಿಗೆಯಲ್ಲಿ ಆಗ್ಬೋದು, ಮಳೆಗಾಲದಲ್ಲಿ ಆಗ್ಬೋದು ಖಾಲಿ ಆಗ್ತಾ ಇತ್ತು. ಅಂದರೆ ಹೂ ಬಂದಂಥ 1 ಗಂಟೆಯಲ್ಲಿ ಕೂಡ ಮಾರ್ಕೆಟ್ನಲ್ಲಿ ಸಂಪೂರ್ಣವಾಗಿ ಖಾಲಿ ಆಗುವಂಥ ಡಿಮ್ಯಾಂಡ್ ಸೃಷ್ಟಿ ಆಗ್ತಿತ್ತು. ಆದರೆ ಹೂವಿನ ದರಕ್ಕೆ ಈಗ ಡಿಮ್ಯಾಂಡ್ ಆಗಿದೆ ಹೊರತು ಬೇಡಿಕೆ ಹೆಚ್ಚಾಗಿದೆ, ಆದರೆ ಬೆಳೆಯುವಂಥ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಟ್ಟಾರೆ ಹೇಳೋದಾದರೆ ಏನು ಬರದ ಒಂದು ಛಾಯೆಯ ಮಧ್ಯದಲ್ಲೇ ಕೂಡ ಮತ್ತೊಂದು ಕಡೆ ರಣ ಬಿಸಿಲಿನ ತಾಪಕ್ಕೆ ಬೆಳೆದಂಥ ರೈತರಿಗೆ ಸಮರ್ಪಕವಾಗಿ ಬೆಳೆ ಸಿಗ್ತಾ ಇಲ್ಲ. ಆದರೆ ಹೂವಿನ ಡಿಮ್ಯಾಂಡ್ ಮಾತ್ರ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಏನು ಒಂದು ಕಡೆ ಗ್ರಾಹಕರು ಕೂಡ ಕಂಗಾಲಾಗೋದ್ರೆ, ಮತ್ತೊಂದು ಕಡೆಯಾಗಿ ರೈತರು ಕೂಡ ಬೆಳೆದಂಥ ಬೆಳೆಗಳಿಗೆ ಏನು ಬೆಲೆ ಸಿಗ್ತಾ ಇಲ್ಲ ಅನ್ನೋವಂಥದ್ದು ರೈತರು ಹೇಳ್ಕೊಳ್ತಾ ಇರ್ತಕ್ಕಂಥ ಅಳಲಾಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಏನು ಬೇಸಿಗೆಯಿಂದ ರೈತರಿಗೆ ಎದುರಾದಂಥ ಸಂಕಷ್ಟ ಕೂಡ ಅಂತಲೇ ಕೂಡ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಳ್ಳಿ, TV5 ಕನ್ನಡ, ತುಮಕೂರು. ದುಬಾರಿ ಆಗಿದೆ ಇವತ್ತಿನ ರೈಟ್ಗೆ. ಅದೇ ಇವತ್ತಿನ ರೈಟು 300 ರಿಂದ 350 ರೂಪಾಯಿ ಶಾವಂತಿಗೆ ಹೂವು ಇದೆ. ಗುಲಾಬಿ 200 ರಿಂದ 250 ರೂಪಾಯಿ ಇದೆ. ಒಂದು ಮಾರು ಹೂವು ಕೇಳಕ್ಕೆ ಹೋದ್ರೆ 200 ರಿಂದ 250 ರೂಪಾಯಿ ಇದೆ. ಹಂಗಾಗಿ ಬಿಸಿಲಿನ ತಾಪಕ್ಕೋಸ್ಕರ ಬೆಲೆ ಸಖತ್ತು ಜಾಸ್ತಿ ಇದೆ.
ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಹಾಗೂ ಮಂಡ್ಯ ಹಾಗೂ ದಾವಣಗೆರೆ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೂ ಬೆಳೆಯುವಂಥ ಪ್ರದೇಶಗಳು ಇವು. ಈ 4 ಜಿಲ್ಲೆಗಳಿಂದ ಹೂ ಮಾತ್ರ ಬೆಳೀತಾರೆ. ಹೊರ ಜಿಲ್ಲೆಗಳಲ್ಲಿ ಯಾವುದು ಕೂಡ ಬೆಳೆಯುತ್ತಿಲ್ಲ. ಹಾಗಾಗಿ ಇಲ್ಲಿಂದನೇ ರಫ್ತಾಗೋದ್ರಿಂದ ಬೆಲೆ ದುಬಾರಿ ಆಗಿದೆ. ಶುಭ ಸಮಾರಂಭಗಳು ಜಾಸ್ತಿ ಇರೋದ್ರಿಂದನೂ ಕೂಡ ಇದು ಒಂದು ಬೆಲೆ ದುಬಾರಿ ಆಗಕ್ಕೆ ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು ನಾವು. ರೈತ ಎಲ್ಲದಕ್ಕೂ ಕಾರಣ ಬಿಸಿಲು ಮತ್ತು ನೀರಿನ ಸಮಸ್ಯೆ ಇದೆ. ಹಾಗಾಗಿ ಬೆಲೆ ದುಬಾರಿ ಇದೆ. ಅಂತರ್ಜಲ ಮಟ್ಟ ಈ ತಿಂಗಳು ಮುಂದೆ 10 kg ತರೋರು 2 kg ತತ್ತವ್ರೆ. ಅವ್ರಿಗೆ ಇವಾಗ ಅರ್ಧ ಒಣಗೋಗಿರೋದಕ್ಕೆ ಇನ್ನು ಅರ್ಧಕ್ಕಾದ್ರೂ ಒಳ್ಳೆ ರೇಟ್ ಸಿಗುತ್ತೆ. ಮಳೆ ಬಿಸಿಲು ಜಾಸ್ತಿ, ಧಗೆ ಜಾಸ್ತಿ, ಬೆಳೆ ಇಲ್ಲ. ಎಲ್ಲ ಗಿಡ ಎಲ್ಲ 2 ದಿನಕ್ಕೊಂದ್ಸರಿ ನೀರಿಗೆ ಬೇಕು. ಅಲ್ಲೆಲ್ಲದಲ್ಲಿಗೆ ಆಗುತ್ತೆ ಅಷ್ಟೇ, ಲಾಭ ಏನಾಗಲ್ಲ. ರೇಟ್ ಇದ್ದಾಗ ಹೂವು ಬರಲ್ಲ, ಹೂವು ಬಲ್ದಾಗ ರೇಟ್ ಬರ್ತೈತೆ. ಆ ಕಡೆ ಯಾರೋ ಬರಲ್ಲ. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರದಿಂದ ಬರುತ್ತೆ. ಇಲ್ಲ, ಶಾಮಂತಿಗೆ ಬರ್ತಾಯ್ತು. ಇವಾಗ ಒಂದು ಸ್ವಲ್ಪ ಬರ್ತಿದೆ. ಗುಲಾಬಿ ಎಲ್ಲ 200-100 ರೂಪಾಯಿ kg. ಕನಕಾಂಬರ ಇವತ್ತು 900 ರೂಪಾಯಿ ಆಗಿದೆ, 1000 ರೂಪಾಯಿ ಮಾರ್ತಿದ್ದೀವಿ. ಅವು ಯಾರು ತಗೊಂಬರ್ ಬರಲಿಲ್ಲ ಅಂದರೆ 800-600ಕ್ಕೆ ಮಾರು ಹೋಗ್ತೀವಿ. ಈ ತಿಂಗಳು ಮುಂದೆ 10 kg ತರೋರು 2 kg